ಸವಿ ಫೌಂಡೇಶನ್ ಮೂಡಬಿದ್ರೆ, ರೋಟರಿ ಕ್ಲಬ್ ಕುಮಟಾ ಹಾಗೂ ವಿಧಾತ್ರಿ ಅಕಾಡೆಮಿಯ ಸಹಯೋಗದಲ್ಲಿ ಕುಮಟಾ ತಾಲೂಕಿನ ಸರಸ್ವತಿ ಪದವಿ ಪೂರ್ವ ಕಾಲೇಜಿನಲ್ಲಿ ಡಾಕ್ಟರ್ ಎಂ.ಎಸ್. ಸ್ವಾಮಿನಾಥನ್ ದತ್ತಿ ಉಪನ್ಯಾಸ ಕಾರ್ಯಕ್ರಮ ಹಾಗೂ ತಾಲೂಕಾ ಮಟ್ಟದ ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಪ್ರಚಲಿತ ಪರಿಸ್ಥಿತಿಯಲ್ಲಿ ಸುಸ್ಥಿರ ಕೃಷಿ ಅಭಿವೃದ್ಧಿ ಕುರಿತಾದ ಭಾಷಣ ಸ್ಪರ್ಧೆ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ತಾಲೂಕಾ ಪಂಚಾಯತ್ ಪ್ರಭಾರ ಕಾರ್ಯನಿರ್ವಹಣಾಧಿಕಾರಿ ರಾಜೇಂದ್ರ ಎಲ್ ಭಟ್ ಮಾತನಾಡಿ, ಕೃಷಿಯ ಪ್ರಾಮುಖ್ಯತೆಯು ಇಂದು ಹೆಚ್ಚು ಗಮನ ಸೆಳೆಯುತ್ತಿದ್ದು, ಜನರು ಆಹಾರ, ಆಶ್ರಯ ಮತ್ತು ಜಾನುವಾರುಗಳ ಮೇವಿಗಾಗಿ ಕೃಷಿಯನ್ನ ಹೆಚ್ಚೆಚ್ಚು ಅವಲಂಬಿಸಿದ್ದಾರೆ. ಗ್ರಹದ ಜನಸಂಖ್ಯೆಯು ಬೆಳೆಯುತ್ತಿರುವಾಗ ಸಂಪನ್ಮೂಲ ಕೊರತೆಯ ಬೆದರಿಕೆಯೊಂದಿಗೆ ಬೇಡಿಕೆಯೂ ಹೆಚ್ಚಾಗುತ್ತದೆ. ಇಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಲ್ಲಿ ಕೃಷಿಯ ಕುರಿತು ಒಲವು ಮೂಡಿಸುತ್ತಿರುವ ಕಾರ್ಯಕ್ರಮವನ್ನು ಸಂಘಟಿಸಿದ ಸವಿ ಫೌಂಡೇಶನ್ ಹಾಗೂ ರೋಟರಿಯ ಕಾರ್ಯವನ್ನು ಅವರು ಶ್ಲಾಘಿಸಿದರು. ಅಪ್ಡೇಟ್ ಅಂಡ್ ಔಟ್ಡೇಟ್ ಎರಡು ಪದಗಳು. ವಿದ್ಯಾರ್ಥಿಗಳು ಅಥವಾ ನಾವೆಲ್ಲರೂ ಕೂಡ ಬದುಕಿನಲ್ಲಿ ಸದಾ ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿರುವಂಥ ಎರಡು ಪದಗಳು. ಅಪ್ಡೇಟ್ ಆಗಬೇಕು, ಇಲ್ಲ ಅಂದರೆ ನಾವು ಔಟ್ಡೇಟ್ ಆಗ್ತೇವೆ. ಯಾವುದೇ ಕ್ಷೇತ್ರ ತೆಗೆದುಕೊಳ್ಳಿ, ನಾಲೆಜನ್ನು ನಾನು ಅಪ್ಡೇಟ್ ಮಾಡ್ಕೋಬೇಕು, ಇಲ್ಲದಿದ್ದರೆ ಔಟ್ಡೇಟ್ ಆಗುತ್ತೆ. ಜಗತ್ತಿನಲ್ಲಿಯೂ ಕೂಡ ಭಾರತ ಬೆಳಗಬೇಕು, ಮಿಂಚಬೇಕು, ಶೈನಿಂಗ್ ಆಗಬೇಕಂದ್ರೆ ಅಪ್ಡೇಟ್ ಆಗಬೇಕು, ಇಲ್ಲಾಂದರೆ ನಮ್ಮ ಪ್ರಾಡಕ್ಟಿಗೆ ಕಿಮ್ಮತ್ತಿರುವುದಿಲ್ಲ, ಔಟ್ಡೇಟ್ ಆಗುತ್ತೆ. ನಮ್ಮ ಕ್ಷೇತ್ರದಲ್ಲಿ ಯಾವುದೇ ಕ್ಷೇತ್ರ ತಗೊಳ್ಳಿ, ಟೇಕ್ ಎನಿ ಫೀಲ್ಡ್, ಆ ಹೊಸತನವನ್ನು ನಾವು ನಮ್ಮದಾಗಿಸಿಕೊಳ್ಳಬೇಕು. ಜ್ಞಾನವನ್ನು ವಿಶೇಷವಾಗಿ ವಿದ್ಯಾರ್ಥಿಗಳಿರೋದ್ರಿಂದ ಜ್ಞಾನವನ್ನು ನಮ್ಮದಾಗಿಸಿಕೊಳ್ಬೇಕು. ಜಗತ್ತು ಓಡ್ತಾ ಇದೆ, ಇವತ್ತು ಎಷ್ಟು ಫಾಸ್ಟ್ ಓಡ್ತಾ ಇದೆ ಅಂದರೆ ವಿ ಕಾಂಟ್ ಇಮ್ಯಾಜಿನ್. ನಾವು ಯಾವುದೋ ಕಾಲದ ಜ್ಞಾನವನ್ನು ಇವತ್ತು ಇಟ್ಕೊಂಡ್ವಿ ಅಂದರೆ ಅಪ್ಡೇಟ್ ಆಗೋದು ಖಂಡಿತವಾಗಿ ನಗ್ಗೆ ಆಡ್ತಾರೆ. ಅದರಲ್ಲಿಯೂ ನಾವು ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡುವವರು, ಯಾವುದೇ ಫೀಲ್ಡ್ನಲ್ಲಿ, ಶಿಕ್ಷಣ ಅಂತಂದಲ್ಲ, ಲಾಯರ್ ಕೂಡ, ಡಾಕ್ಟರ್ ಕೂಡ, ಎಷ್ಟೋ ಮೆಡಿಸಿನ್ಗಳು ಬರ್ತದೆ. ಆ ಮೆಡಿಸಿನ್ ಗೊತ್ತಿಲ್ಲದೆ ಇದ್ದರೆ ಅವ್ನು ಡಾಕ್ಟರ್ ಫೀಲ್ಡ್ನಲ್ಲಿ ಒಳ್ಳೆಯ ಡಾಕ್ಟರ್ ಆಗಲಿಕ್ಕೆ ಆಗೋದಿಲ್ಲ. ಟೀಚರ್ ಆಗಿರೋನು ಯಾವತ್ತು ಓದನ್ನು ನಿಲ್ಲಿಸ್ತಾನೆ. APJ ಅಬ್ದುಲ್ ಕಲಾಂ ಸುಂದರವಾಗಿ ಹೇಳಿದರು, ಯಾವತ್ತು ನಾನು ಓದನ್ನು ನಿಲ್ಲಿಸ್ತೇನೋ ಆವತ್ತು ನನ್ನ ಸಾವು ಅಂತ ಬಹಳ ಸುಂದರವಾಗಿ ಹೇಳಿದರು. ದತ್ತಿ ಉಪನ್ಯಾಸವನ್ನು ನೀಡಿದ ಪುತ್ತೂರು ವಿವೇಕಾನಂದ ಎಂಜಿನಿಯರಿಂಗ್ ಕಾಲೇಜು ಪ್ರಾಧ್ಯಾಪಕರಾದ ಡಾಕ್ಟರ್ ಸೌಮ್ಯ NJ ಅವರು ಸುಸ್ಥಿರ ಕೃಷಿಯ ಪ್ರಕೃತಿ ಮತ್ತು ಭವಿಷ್ಯದ ಪೀಳಿಗೆಯನ್ನ ಗಮನದಲ್ಲಿಟ್ಟುಕೊಂಡು ನವೀಕರಿಸಲಾಗದ ಸಂಪನ್ಮೂಲಗಳ ಬಳಕೆಯನ್ನ ಹಿಂದೂಡಿ ನವೀಕರಿಸಬಹುದಾದ ಇಂಧನ ಮೂಲಗಳಿಗೆ ಬದಲಾಯಿಸಲು, ಭೂ ಕಬಳಿಕೆಯನ್ನ ಉಳಿಸಲು ಮತ್ತು ಪ್ರಕೃತಿ ಮಾಲಿನ್ಯವನ್ನ ತೊಡೆದುಹಾಕಲು ನೆರವಾಗುತ್ತದೆ. ಅಲ್ಲದೆ ಸುಸ್ಥಿರ ಕೃಷಿಯಲ್ಲಿ ರಿಮೋಟ್ ಸೆನ್ಸಿಂಗ್ ತಂತ್ರಜ್ಞಾನವು ಅತ್ಯಂತ ನಿಖರವಾದ ಮತ್ತು ವಿಶ್ವಾಸಾರ್ಹ ವಿಶ್ಲೇಷಣೆಗಾಗಿ ಡಾಟಾವನ್ನು ಒದಗಿಸುತ್ತದೆ ಎಂದು ಡಿಜಿಟಲ್ ತಂತ್ರಜ್ಞಾನದಿಂದ ವಿವರಗಳನ್ನು ಕ್ರೋಢೀಕರಿಸಿ ವಿವರಿಸಿದರು. ಯಾವುದೇ ಜಾಬ್ ಆಗಲಿ ಅದಕ್ಕೆ ಆದ ಒಂದು ಮಹತ್ವ ಇರ್ತದೆ. So money is not everything. To tell that also you should have money, right? So ಒಳ್ಳೆ ಓದಿ ಒಳ್ಳೆ ಜಾಬ್ ಪಡೀರಿ. ಸೊ ಜಾಬ್ ಇಲ್ಲ ಅಂದರೂ ನೀವು ಏನು ಹೆದರಬೇಡಿ, ಬಿಕಾಸ್ ಟಾಕ್ ಇದೆಯಲ್ಲ. ಸೊ ಅಗ್ರಿಕಲ್ಚರ್ ಎಲ್ಲರೂ ಅದು ನಮ್ಮ ಬ್ಯಾಕ್ ಬೋನ್, ರೈಟ್? ಸೊ ನಾವು ಈಗ ಏನಾಗ್ತಂದ್ರೆ ಅರ್ಬನೈಸೇಷನ್ ಆಗಿ ಸೊ ಎಲ್ಲರೂ ಜನಗಳು ಅಂದರೆ ಸಿಟಿಗೆ ಹೋಗ್ತಾ ಇದ್ದಾರೆ. ಸೊ ನನಗೆ ಗೊತ್ತಿದ್ದಾಗ ನಮ್ಮ ಊರಲ್ಲಿ ತುಂಬ ಜನ ಜಾಗ ಸೇಲ್ ಮಾಡಿ ದ ಸೆಟಲ್ಡ್ ಇನ್ ಬ್ಯಾಂಗ್ಳೂರ್ ಅಗೇನ್ ಕಮಿಂಗ್ ಬ್ಯಾಕ್ ಟು ದ ರೂಟ್. ಭಾಷಣ ಸ್ಪರ್ಧೆಯಲ್ಲಿ ಕೆನರಾ ಎಕ್ಸಲೆನ್ಸ್ ಕಾಲೇಜು ಗೋರಿಯ ಸಾಕ್ಷಿ ಶೆಟ್ಟಿ ಮತ್ತು ತೇಜ ಅವಧಾನಿ ಪ್ರಥಮ, ನೆಲ್ಲಿಕೇರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಭೂಮಿಕಾ ಕಿಣಿ ಮತ್ತು ಕೀರ್ತಿ ಶೇಟ್ ದ್ವಿತೀಯ ಹಾಗೂ ಸರಸ್ವತಿ ಕಾಲೇಜಿನ ದೀಕ್ಷಿತಾ ರೇವಣ್ಕರ್ ಮತ್ತು ಸಿದ್ದಿ ನಾಯ್ಕ್ ವಿದ್ಯಾರ್ಥಿನಿಯರ ತಂಡ ತೃತೀಯ ಸ್ಥಾನವನ್ನು ಪಡೆದುಕೊಂಡರು. ಡಾಕ್ಟರ್ ಚೇತನ್ ನಾಯಕ್ ಹಾಗೂ ಡಾಕ್ಟರ್ ಸಂದೀಪ್ ನಾಯಕ್ ನಿರ್ಣಯ ನೀಡಿದರು. ಇದೇ ಸಂದರ್ಭದಲ್ಲಿ ಸವಿ ಫೌಂಡೇಶನ್ ಪ್ರಾಯೋಜಿತ ಹೊಸ ವರ್ಷದ ಕ್ಯಾಲೆಂಡರ್ ಅನ್ನು ಅನಾವರಣಗೊಳಿಸಲಾಯಿತು. ಸಮಾರೋಪ ಸಮಾರಂಭದಲ್ಲಿ ಅತಿಥಿಗಳಾಗಿ ಆಗಮಿಸಿದ ನಿವೃತ್ತ ಪೊಲೀಸ್ ಸೂಪರಿಂಟೆಂಡೆಂಟ್ ಪ್ರಮೋದ್ ರಾವ್ ಹಾಗೂ ರೋಟರಿ ಅಸಿಸ್ಟೆಂಟ್ ಗವರ್ನರ್ ವಸಂತರಾವ್ ಕೃಷಿ ಕ್ಷೇತ್ರದ ಅಗತ್ಯತೆ ಉತ್ತೇಜಿಸಿ ಮಾತನಾಡಿದರು. ವಿಧಾತ್ರಿ ಅಕಾಡೆಮಿ ಸಹ ಸಂಸ್ಥಾಪಕ ಗುರುರಾಜ್ ಶೆಟ್ಟಿ, ಕಾಲೇಜಿನ ಪ್ರಾಚಾರ್ಯ ಕಿರಣ್ ಭಟ್ ಉಪಸ್ಥಿತರಿದ್ದರು. ಬಹುಮಾನ ಮತ್ತು ಸ್ಮರಣಿಕೆಯನ್ನ ವಿತರಿಸಿದರು. ಈ ಸಂದರ್ಭದಲ್ಲಿ ರೋಟರಿ ಹಾಗೂ ಸವಿ ಫೌಂಡೇಶನ್ ವತಿಯಿಂದ ಡಾಕ್ಟರ್ ಸೌಮ್ಯ ಅವರನ್ನು ಸನ್ಮಾನಿಸಲಾಯಿತು.
ಅಧ್ಯಕ್ಷತೆಯನ್ನು ವಹಿಸಿದ್ದ ರೋಟರಿ ಅಧ್ಯಕ್ಷ ಎನ್ಆರ್ ಗಜು ಹಸಿರು ಕ್ರಾಂತಿಯ ಪಿತಾಮಹನೆಂದೇ ಖ್ಯಾತರಾದ ಡಾಕ್ಟರ್ ಸ್ವಾಮಿನಾಥನ್ ಸ್ಮರಣಾರ್ಥ ಹಮ್ಮಿಕೊಂಡ ಕಾರ್ಯಕ್ರಮವು ವಿದ್ಯಾರ್ಥಿಗಳಿಗೆ ಕೃಷಿ ಲೋಕದ ಹೊಸ ಇತಿಹಾಸ ಒದಗಿಸಿದ್ದಲ್ಲದೆ ಕೃಷಿ ವಿಜ್ಞಾನಿಗಳಾಗುವ ಅವಕಾಶ ತೆರೆದುಕೊಳ್ಳುವಂತಾಗಿದೆ ಎಂದರು. ನಮಗೆ ರೈತ ಈಗಾಗಲೇ ನೀವು ತಿಳ್ಕೊಂಡಿದ್ದೀರಿ, ಇವತ್ತು ರೈತರ ದಿನಾಚರಣೆ ಹೇಳ್ಕೊಂಡು ಅದಕ್ಕೆ ಪೂರಕವಾಗಿ ರೈತ ಹಾಡನ್ನು ಹಾಡಿದ್ದೀರಿ. ಸಂದೀಪ್ ಸರ್ ಈಗಾಗಲೇ ಹೇಳಿದ್ದಾರೆ, ಕಡಿಮೆಯಿಂದ ಹೆಚ್ಚಿನದಂತೂ ಕಡಿಮೆ ಇರುವ ಭೂಮಿಯಲ್ಲಿ ಹೆಚ್ಚು ಇಳುವರಿ ಬೆಳೆಯುವಂತಹದ್ದು, ಅದನ್ನೇ ಗುರಿಯಾಗಿಟ್ಕೊಂಡು ಸ್ವಾಮಿನಾಥನ್ ಅವರು ಕೃಷಿ ವಿಭಾಗದಲ್ಲಿ ದೊಡ್ಡ ಕ್ರಾಂತಿಯನ್ನೇ ಮಾಡಿದವರು. ನಾಳೆ ದಿನ ನೀವು ಕೃಷಿ ವಿಜ್ಞಾನವನ್ನು ಅಭ್ಯಾಸ ಮಾಡಿಕೊಂಡು ಅಗ್ರಿಕಲ್ಚರ್ ಸೈನ್ಸ್ ಅನ್ನು ಅಭ್ಯಾಸ ಮಾಡಿಕೊಂಡು ಜಗತ್ತಿನಲ್ಲಿಯೇ ಭಾರತ ಅಥವಾ ಜಗತ್ತೇ ಸದೃಢವಾಗಿ ಬೆಳಗುವ ಹಾಗೆ ಯಾಕೆ ಮಾಡಬಾರ್ದು ನೀವು ಹೇಳುವಂತಹ ಒಂದು ಚಿತ್ರಣ ನಿಮಗೆ ಕೊನೆಯಲ್ಲಿ ಇಲ್ಲಿ ಮೂಡಿಬರ್ತದೆ. ಪ್ರಾಸ್ತಾವಿಕವಾಗಿ ಮಾತನಾಡಿದ ಸವಿ ಫೌಂಡೇಶನ್ನಿನ ಅಧ್ಯಕ್ಷ ಡಾಕ್ಟರ್ ಸಂದೀಪ್ ನಾಯಕ್ ಅವರು ಡಾಕ್ಟರ್ ಸ್ವಾಮಿನಾಥನ್ ದತ್ತಿ ಉಪನ್ಯಾಸವನ್ನ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಮುಂದಿನ ವರ್ಷದಿಂದ ಸೆಪ್ಟೆಂಬರ್ ಅಂತ್ಯದೊಳಗೆ ನಡೆಸುವುದಾಗಿ ಪ್ರಕಟಿಸಿದರಲ್ಲದೆ ಸವಿ ಫೌಂಡೇಶನ್ನಿನ ಕಾರ್ಯವ್ಯಾಪ್ತಿಯನ್ನು ತಿಳಿಸಿದರು. ರೋಟರಿಯ ಕಾರ್ಯದರ್ಶಿ ರಾಮದಾಸ್ ಗುನಗಿ ಸ್ವಾಗತಿಸಿದರು. ಪಿಯು ಕಾಲೇಜಿನ ಉಪನ್ಯಾಸಕ ಗುರುರಾಜ್ ಶೆಟ್ಟಿ ವಂದಿಸಿದರು. ಕುಮಾರಿ ಪೃಥ್ವಿ ಪಿ ನಾಯಕ್ ನಿರೂಪಿಸಿದರು. ಭೂಮಿಕಾ ಭಟ್ ಹಾಗೂ ವಿನಂತಿ ನಾಯಕ್ ಪ್ರಾರ್ಥನೆ ಮತ್ತು ಗ್ರಹಿತ ಗೀತೆಯನ್ನು ಪ್ರಸ್ತುತಪಡಿಸಿದರು. ಕೆನರಾ ಪ್ಲಸ್ ನ್ಯೂಸ್ ಕುಮಟಾ.